ಲೋಕದಲ್ಲಿ ತುಂಬಿ ತುಳುಕುವಂಥ ದೇವತೆಗಳನ್ನು ಹಾಗೂ ನನ್ನಲ್ಲಿರ್ತಕ್ಕಂಥ ಅನೇಕ ಕೆಟ್ಟ ಎಲ್ಲ ಚಿಂತೆಗಳು, ಆ ವಿಗ್ರಹಗಳು ನನ್ನಲ್ಲಿ ವೈರಾಗ್ಯಕ್ಕೂ ಹಗೆತನಕ್ಕೂ ಆತ್ಮಹತ್ಯೆಗೂ ಎಡೆ ಮಾಡಿಕೊಡುವಂಥ ಒಂದು ಪಾಪವನ್ನು ಯೇಸು ಕ್ರಿಸ್ತನು ಆತನು ಬಂದದ್ದು ಈ ಒಂದು ಪಾಪವನ್ನು ಅಡಗಿಸುವುದಕ್ಕಾಗಿಯೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂದರೆ ಕ್ರಿಶ್ಚಿಯನ್, ಒಂದು ತಿಳ್ಕೊಳ್ರಿ, ಕ್ರಿಶ್ಚಿಯನ್ ಒಂದು ಹಿಂದೂ ಹುಡುಗಿನೋ ಒಂದು ಮುಸ್ಲಿಂ ಹುಡುಗಿನೋ ಇಷ್ಟಪಟ್ಟು ಮದುವೆ ಆಗಿ ಅವ್ರ ಜೀವನ ಮಾಡುವಂಥದ್ದು. ನೋ, ಯಾವ ಕಾರಣಕ್ಕದು ತರಲ್ಲ. ಒಂದು ಆತ್ಮ ಬರ್ತಾ ಇದೆಯಲ್ಲ, ಹಾಂ ಬರ್ತದೆ, ಒಂದು ಆತ್ಮ ಬಂತು, ನೀನು ಪ್ರೀತಿಸಿ ಬಂದಿದ್ದು ಅದು, ಹಲೋ, ಪ್ರೀತಿಸಿ ಬಂದಿದ್ದು. ಇಡೀ ಕುಟುಂಬ ಕನ್ವರ್ಟ್ ಆಗಿ ಅದಾದಮೇಲೆ ಮದುವೆ ಮಾಡ್ಕೊ, ಅದು ಶಾಪಕ್ಕೆ ಬರಲ್ಲ. ಒಂದು ಕ್ರೈಸ್ತನಾಗಿ ಈ ಕ್ರೈಸ್ತ ವ್ಯಕ್ತಿ, ಒಂದು ಹುಡುಗನೋ ಒಂದು ಹುಡುಗಿಯೋ ತಂದೆಗೆ, ತಾಯಿಗೆ, ಸಮಾಜಕ್ಕೆ ಹಾಗೂ ವಿಶೇಷವಾಗಿ ಸಭೆಗೆ ದ್ರೋಹ ಮಾಡಿ ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುವಾಗ ಅದರ ಥರ ಶಾಪ ಇನ್ನೊಂದಿಲ್ಲ. ಅದೇ ಈ ಸಮಾರಿತ, ಅದೇ ಈ ಸಮಾರಿತ. ಅದಕ್ಕಾಗಿಯೇ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಡ್ರಿ. ಗಾಸ್ಪಲ್ ಜಾನ್, ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 33, 34 ನೋಡ್ರಿ. ಯೇಸು ಸ್ವಾಮಿ ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ ಹೀಗೆಂದರು, ನನ್ನ ಮಾತಿಗೆ ನೀವು ಶರಣರಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು. ನೀವು ನನ್ನ ಶಿಷ್ಯರು. ಆಮೇಲೆ ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ. ಸತ್ಯವು ನಿಮಗೆ ಸ್ವಾತಂತ್ರ್ಯವನ್ನು ನೀಡುವುದು. ಅದಕ್ಕೆ ಯಹೂದ್ಯರು ನಾವು ಅಬ್ರಹಾಮನ ವಂಶದವರು, ಯಾರಿಗೂ ಎಂದು ನಾವು ದಾಸರಾಗಿಲ್ಲ ಅಂದ ಮೇಲೆ ನಾವು ಸ್ವತಂತ್ರರಾಗಿದ್ದೇವೆ ಎಂದು ನೀವು ಹೇಳುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳಿರಿ. ಪಾಪವನ್ನು ಮಾಡುವವನು ಪಾಪಕ್ಕೆ ದಾಸನೇ, ದಾಸನಾದವನು ಶಾಶ್ವತವಾಗಿ ಮನೆಯಲ್ಲಿ ಇರುವಂತಿಲ್ಲ. ಆಮೇಲೆ ಶಾಶ್ವತವಾಗಿ ಇರುವವನು ಪುತ್ರನು ನಿಮಗೆ ಸ್ವಾತಂತ್ರ್ಯವನ್ನು ನೀಡಿದರೆ ನೀವು ನಿಜವಾಗಿಯೂ ಸ್ವಾತಂತ್ರ್ಯರು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ತಂದೆಯಿಂದ ಬೇರ್ಪಟ್ಟ ಪ್ರತಿ ಒಂದು ವ್ಯಕ್ತಿಯು ಶಾಪಗ್ರಸ್ತ. ಅಂದರೆ ದೇವರಿಂದ ಬೇರ್ಪಟ್ಟ ವ್ಯಕ್ತಿ. ಇಲ್ಲಿ ಯೇಸು ಕ್ರಿಸ್ತನು ಬಂದದ್ದು ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಿ ಅವರು ಪುನರುತ್ಥಾನ ಹೋಗಿ ತಂದೆ ಹತ್ರ ರಿಪೋರ್ಟ್ ಮಾಡಿದ್ರು. ಹೌದಾ? ಹಲೋ, ಎಲ್ಲವೂ ನಾವು ಹೊಸ ಒಡಂಬಡಿಕೆಗಳಲ್ಲಿ ನಾವು ನೋಡುವಾಗ, ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದಲ್ಲಿ ನಾವು ನೋಡುವಾಗ, ಆ ಅಧ್ಯಾಯಗಳಿಗೆ ನಾವು ನೋಡುವಾಗ ತಂದೆಯ ಚಿತ್ತವನ್ನು ನೆರವೇರಿಸುವುದೇ ಎಲ್ಲ ನಾವು ಓದ್ತೇವೆ. ತಂದೆಯಿಂದ ಬೇರ್ಪಟ್ಟ, ಅದಕ್ಕೆ ಇಲ್ಲಿ ದುಂದುಗಾರನ ಮಗನ ಸಾಮರ್ಥ್ಯ ನನ್ನ ದೇವರು ಹೇಳಿದ್ದು ಇದಕ್ಕೆ. ದುಂದುಗಾರನ ಸಾಮರ್ಥ್ಯ. ಈ ಎರಡು ಮಕ್ಕಳು ಒಂದೇ ಕುಟುಂಬದಲ್ಲಿ ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಹಾಗೂ ಲೋಕದಲ್ಲಿ ಶ್ರೀಮಂತಿಕೆಯೊಂದಿಗೆ ಜೀವಿಸಿದಂಥ ಈ ಅಣ್ಣ ತಮ್ಮ ಒಂದು ದಿನ ಈ ಚಿಕ್ಕ ಹುಡುಗ ಮನೆ ಬಿಟ್ಟು ಹೋಗ್ತಾನೆ, ತನ್ನ ಆಸ್ತಿಯ ಪಾಲನ್ನು ತಗೊಂಡು ತಂದೆಯಿಂದ ಬೇರ್ಪಡ್ತಾನೆ. ತಿಳ್ಕೊಳ್ರಿ, ಯಾರು ದೇವರಿಂದ ಬೇರ್ಪಡ್ತಿರೋ
ಅದೇ ಮಹಾಪಾಪ. ತಂದೆಯಿಂದ ಬೇರ್ಪಡುವುದೇ ಪಾಪ. ಆಗ ತಂದೆಯಿಂದ ನಾವು ಬೇರ್ಪಟ್ಟಾಗ, ನಾನು ತಂದೆಯಿಂದ ನನ್ನ ಆಸ್ತಿ ಕೊಡು, ನಾನು ಹೊಟ್ಟೋಗ್ತೀನಿ ಎಂಬುದಾಗಿ ನನ್ನ ಪಾಲನ್ನು ತಗೊಂಡ್ಮೇಲೆ ನನಗೂ ತಂದೆಗೆ ಏನಿದೆ? ಹಲೋ, ಸಂಬಂಧ ಇದೆಯಾ? ಆಗ ತಂದೆಗೂ ನಮಗೂ ಸಂಬಂಧ ಇಲ್ಲ. ಆಗ ಏನಾಗ್ತದೆ, ಈ ತಂದೆ ಈ ಮಗ ಹೇಳ್ಕೊಂಡು ಹೋಗೋದು, ನಮ್ಮ ಅಪ್ಪ ಸರಿ ಇಲ್ಲ. ಕರೆಕ್ಟಾ? ಹಲೋ, ನಮ್ಮಪ್ಪ ಸರಿ ಇಲ್ಲ, ನಮ್ಮಮ್ಮ ಸರಿ ಇಲ್ಲ. ಅವ್ರಿಗೆ ಯಾರ ಮೇಲೆ ದ್ವೇಷ ತೀರಿಸ್ಕೊಳ್ಬೇಕು? ಯಾಕೆಂದರೆ ನನ್ನ ಪಾಪವನ್ನು ನಾನು ಬಚ್ಚಿಡುವುದಕ್ಕಾಗಿ ನಾನೇನು ಮಾಡ್ತೇನೆ, ನನ್ನ ತಂದೆಯನ್ನೋ ನನ್ನ ತಾಯಿಯನ್ನೋ ಯಾರ ಮೇಲೆ ದ್ವೇಷ ಕಾರುವಂಥದ್ದು ಎಲ್ಲವನ್ನ ತೀರಿಸ್ಕೊಳ್ತೇವೆ. ಅದೇ ದುಂದುಗಾರನ ಮಗನ ಸಾಮರ್ಥ್ಯ ಬಗ್ಗೆ ಸ್ವಾಮಿ ಮಾತನಾಡಿದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ ಹೇಳ್ತದೆ, ಪಾಪ ಎಂಬುದು ತಂದೆಯಿಂದ ಬೇರ್ಪಟ್ಟಂತ. ದೇವರಿಂದ ನಾವು ಯಾವಾಗ ಬೇರ್ಪಡ್ತೇವೆ, ನಮಗೆ ಸಹಸ್ರಾರು ಲೋಕದ ಎಲ್ಲ ಪಾಪಗಳು, ದುರಾತ್ಮಗಳು, 4 ದಿಕ್ಕು, ಅಷ್ಟ ದಿಕ್ಕುಗಳು ಎಂಬುದಾಗಿ ಹೇಳ್ತಾರೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ದಿಕ್ಕುಗಳಿಂದಲೂ ಪಾಪವು ನಮ್ಮನ್ನ ಬೇಟೆ ಆಡ್ತದೆ. ಒಬ್ಬರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಲಿಸನ್, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ದೇವನ ವಾಕ್ಯ ಹೇಳ್ತದೆ, ಸದಾ ಕಾಲ ನೀನು ದೇವನ ಸಂದೇಶವನ್ನ, ದೇವನ ಪರಿಶುದ್ಧತೆಯನ್ನ, ದೇವನ ವಾಗ್ದಾನವನ್ನ, ದೇವನ ರಕ್ತದ ಅಭಿಷೇಕವನ್ನ, ದೇವನ ರಕ್ತದ ಪರಿಶುದ್ಧವಾದ ಪೌಳಿ ಗೋಡೆಯಲ್ಲಿ ನಿನ್ನ ಸುರಕ್ಷಿತವಾಗಿರಬೇಕು. ಆದರೆ ನಿನ್ನ ಈ ಆತ್ಮ ಮತ್ತು ಶರೀರ, ಮನಸ್ಸು ಈ 3 ಒಂದಾಗಿರ್ಬೇಕು. ಅಲ್ಲಿ ಒಂದೇನಾದ್ರೂ ಪ್ರಾಬ್ಲಮ್ ಇದ್ರೆ ಪಾಪಕ್ಕೆ ಬಿದ್ದೋಗ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ನಾನು ಮೊನ್ನೆ ಪಾಪ ವಿಜ್ಞಾಪನೆ ಮಾಡ್ಲಿಕ್ಕೆ ಹೋಗಿದ್ದೆ. ಒಳ್ಳೆ ಪಾಪ ನಿವೇದನೆ, ಫಾದರ್ ಒಳ್ಳೆ ಒಂದು ಟಾಕ್ ಅನ್ನ ಕೊಟ್ರು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ನಮ್ಮನ್ನ ಅಂದ್ರೆ 16 ಜನರ ಮುಂದೆ ನಿಂತು ದೇವನ ವಾಕ್ಯವನ್ನು ಸಾರುವಾಗ, ನಮಗೆ, ನೀವು ಇಲ್ಲಿ ಸುಮಾರು ಒಂದು 100 ಜನ ಇದ್ದೀರಾ, 100 ಜನ ಇರ್ಬೋದು, 100-500 ಜನ ಇರ್ಬೋದು. ಇಲ್ಲ ಧ್ಯಾನಗಳಲ್ಲಿ ಇಲ್ಲಿ ಹೋಗುವಾಗ ಜನ, ನೀವೆಲ್ಲ ಅರಿಕೆ ಮಾಡ್ಕೊಳ್ತೀರಿ. ವಾಕ್ಯವೆಲ್ಲ ಕೇಳಿದ ಮೇಲೆ ನಿಮ್ಮ ಮನಸ್ಸು ಏನಂತದೆ? ಅಯ್ಯೋ, ಇನ್ನು ಪಾಪ ಮಾಡಬಾರ್ದು, ಹೌದಾ? ಅಲ್ಲ, ವಾಕ್ಯ ಕೇಳುವಾಗ ನಿಮಗೇನು ಅನ್ಸತ್ತೆ? ಚಾಡಿ ಇಳಬಾರ್ದಪ್ಪ, ಒಳ್ಳೆ ರೀತಿಯಲ್ಲಿ ಇರಬೇಕು ಅಂಥೇಳಿ ನೀವು ಭಯಂಕರವಾಗಿ ಒಂದೊಂದು ಸಮರ್ಪಣೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಅದನ್ನು ಎಲ್ಲಿ ಬಿಟ್ಟು ಹೋಗ್ತೀರಿ? ಯಾರಿಗೆ ಬಿಟ್ಟು ಹೋಗ್ತೀರಿ? ಚರ್ಚಲ್ಲಿ ಬಿಟ್ಟು ಹೋಗ್ತೀರಿ, ಹೌದಾ? ಹೌದಾ? ಇಲ್ಲಿ ಸ್ವಲ್ಪ ಮಾತಾಡ್ರಿ. ಇಲ್ಲ ಗಂಟು ಕಟ್ಕೊಂಡು ತಗೊಂಡೋಗ್ತೀರಾ? ತಗೊಂಡೋಗ್ತೀರಾ? ಎಲ್ಲ ಬಿಟ್ಟು ಹೋಗ್ತೀವಿ. ಸ್ವಾಮಿಗೆಲ್ಲ ಒಪ್ಪಿಸ್ತೀವಿ, ಸ್ವಾಮಿ ಇನ್ಮೇಲೆ ಈ ರೀತಿ ಮಾಡಲ್ಲ, ಹೊಲ್ಸ್ ಮಾತಾಡಲ್ಲ, ಬೈಯಲ್ಲ, ನಾನು ಯಾವ ಕಾರಣಕ್ಕೆ ಎಲ್ಲಿಯೂ ಮೋಸ ಮಾಡೋದಿಲ್ಲ, ಈ ರೀತಿ ಹಲವಾರು ಕಾರ್ಯವನ್ನು ಇಲ್ಲಿ ಬಿಟ್ಟು ಹೋಗ್ತೀರಿ. ಇದನ್ನು ಬೋಧನೆ ಮಾಡೋಂಥ ಯಾರೇ ಆಗಲಿ, ಎನಿ ಎಕ್ಸ್ ಫಾದರೋ ಇಲ್ಲ ಯಾರಾದರೂ ಬೋಧಕನೋ ಬಿಗಿಯಾಗಿದ್ದರೆ ಮುಟ್ಟಲ್ಲ. ಇಲ್ಲದಿದ್ದರೆ ಅಟ್ಟ ಆಡಿಸ್ಕೊಂಡು ನಮ್ಮ ಹತ್ರ ಬರ್ತದೆ. ನಾನು ಒಬ್ಬ ಬಿದ್ದೋದ್ರೆ, ಫಾದರ್ ಒಬ್ಬರು ಬಿದ್ದೋದ್ರೆ, ಚರ್ಚಲ್ಲಿ ಬಲಿಪೂಜೆ, ನಾನೊಬ್ಬ ಇವತ್ತು ಬರಲಿಲ್ಲ, ಹೋಗೋ ಕಡೆಗೆ ಮನೇಲಿದ್ದ ರೆಸ್ಟ್ ತಗೊಂಡು ಆರಾಮಾಗಿರೋಣ ಅಂಥೇಳಿ ನಾನು ಇದ್ದರೆ ಎಷ್ಟು ಆತ್ಮ? ಹಲೋ, ಇದನ್ನೇ ಸೈತಾನನ ಬಯಸೋದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಅದಕ್ಕಾಗಿಯೇ ನೀವೆಲ್ಲ ನಮಗಾಗಿ ಪ್ರೇಯರ್ ಮಾಡಬೇಕು. ನಿಮ್ಮ ಪ್ರಾರ್ಥನೆ ಅತಿ ಅಮೂಲ್ಯವಾದ. ಯಾರಿಗೆ? ನಮಗೆ, ಸಭೆಗೆ. ಅದಕ್ಕೆ ಎಷ್ಟು ದೇವನ ವಾಕ್ಯ ಹೇಳ್ತದೆ, ನಿಮಗಾಗಿ ಏನು ಕೇಳಬೇಡ್ರಿ, ನಿನಗಾಗಿ ಏನು ಕೊಡಬೇಕು ಸರ್ವೇಶ್ವರನಾದ ದೇವನಿಗೆ ಗೊತ್ತು. ಬೇರೆಗಾಗಿ ಪ್ರಾರ್ಥಿಸು, ರಕ್ಷಣೆ ಇಲ್ಲದವರಿಗಾಗಿ ಪ್ರಾರ್ಥಿಸು, ಕ್ರಿಸ್ತನನ್ನು ಅರಿಯದಂಥ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸು. ಆಗ ಆ ಸರ್ವೇಶ್ವರನ ಆಶೀರ್ವಾದವು ನಿನಗೂ ನಿನ್ನ ಕುಟುಂಬಕ್ಕೆ,
ನಿನಗೂ ನಿನ್ನ ಸಮಾಜಕ್ಕೆ, ನಿನಗೂ ನಿನ್ನ ಅಕ್ಕಪಕ್ಕದವರು, ನಿನ್ನ ಕುಟುಂಬ ಹಾಗೂ ನಿನ್ನ ಪರಿಸರ, ನಿನ್ನ ಊರು, ನಿನ್ನ ದೇಶ, ಪ್ರತಿಯೊಂದು ಮಾನವನಿಗೆ ರಕ್ಷಣೆ ಕೊಡುವಂಥದ್ದು ನಿಮ್ಮ ಅಮೂಲ್ಯವಾದಂಥ ಪ್ರಾರ್ಥನೆ. ನಿಮ್ಮ ಅಮೂಲ್ಯವಾದ ಪ್ರಾರ್ಥನೆಯೇ ನಾವು ಇಲ್ಲಿ ನಿಂತು ಇಲ್ಲಿ ಪ್ರಾರ್ಥನೆ ಮಾಡೋರು. ನೀವು ಮಧ್ಯಸ್ಥಿಕೆ ಮಾಡ್ತೀರಿ, ಇಲ್ಲಿ ಮಧ್ಯಸ್ಥಿಕೆ ಮಾಡ್ತೀರಿ ಗುರುವಾರ. ಆ ಮಧ್ಯಸ್ಥಿಕೆಯೇ ನಮಗೆ ಪವರ್. ಅದಕ್ಕೆ ಯಾರೆಲ್ಲ ಪ್ರಿಯರೇ ಮನೆಯಲ್ಲಿ ವ್ಯರ್ಥವಾಗಿ ಕಾಲ ಕಳೆಯೋದು ಬದಲು ಸ್ವರ್ಗದಲ್ಲಿ ನೀವು ಒಂದು ಒಳ್ಳೆ ಮನೆಗಾಗಿ ಪ್ರಾರ್ಥಿಸ್ರಿ. ಇಲ್ಲಿ ಅಲ್ಲ, ಇಲ್ಲಿ ಒಂದು ಮೋಡದಲ್ಲಿ ಒಂದು ಆ್ಯಡ್ ಕೊಟ್ಟಿದ್ರು, ಸೈಟ್ಗಳು ನಿಮಗೆ ಸಿಗಬೇಕಾದ್ರೆ ರಿಜಿಸ್ಟರ್ ಮಾಡ್ರಿ ಅಂತ. ನಾ ರಿಜಿಸ್ಟರ್ ಮಾಡಿದೆ. ಅದಾದಮೇಲೆ ಸುಮಾರು ಜನಕ್ಕೆ ನನ್ನ ಫ್ರೆಂಡ್ಸ್ ಅವರು ಇವ್ರಿಗೆಲ್ಲ ಬಂತು. ಆಮೇಲೆ ಅವ್ರು ಕೇಳಿದೆ, ಇಲ್ಲ ನಮ್ಮ ತಂದೆಗೆ ಬಂತು, ನಮ್ಮ ಅಜ್ಜಿಗೆ ಬಂತು, ನಮ್ಮ ತಾತನಿಗೆ ಬಂತು ಹೇಳಿದ್ರು. ನಾನು ಈ ಅಜ್ಜಿ ತಾತ ಇವ್ರಿಗೆ ಯಾಕೆ 60 ವಯಸ್ಸೋದ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಕೊಂಡು ಬಂದರು. ಅದಾದಮೇಲೆ ನಾನು ಅಂದ್ಕೊಂಡೆ, ನಾನು ಇವತ್ತು ನೆನೆ ನನ್ನ ಫ್ರೆಂಡ್ಗೆ ಹೇಳಿದೆ, ನಮ್ಮದು ರಿಟೈರ್ಡ್ ಆಗಿನೇ ಆಯ್ತಲ್ಲ, 1 ವರ್ಷ ಹತ್ತತ್ರ ಆಗ್ತಾ ಇದೆ, ಇನ್ನೂ ಒಂದು ಸೈಟ್ ಸಿಕ್ಕಲಿಲ್ಲ ಮೂಡಾದಲ್ಲಿ. ಇದು ರಿಜಿಸ್ಟರ್ ಆಗಿದ್ದು 22 ವರ್ಷ ಆಯಿತು. ಎಷ್ಟು ವರ್ಷ? 22 ವರ್ಷ ಆದ್ರೂ ನಮ್ಗೊಂದು ಸೈಟ್ ಸಿಕ್ಕಲಿಲ್ಲ. ನೋಡ್ರಿ, ದುಡ್ಡು ಕೊಡ್ತೀವಿ, ಅದಾದಮೇಲೆ ಸೈಟಿಗೆ ಏನೆಲ್ಲ ಅರ್ಹತೆ ಇದೆ, ನಮಗೆ ಅರ್ಹತೆ ಇದೆ, ನಾ ಮೈಸೂರವರೇ, ಹುಟ್ಟಿದ್ದು ಇಲ್ಲೇ, ಎಲ್ಲನೂ ಇದೆ, ಎಲ್ಲ ಇದೆ. ದುಡ್ಡು ಕೊಡ್ತೀವಿ ಅಂದ್ರೂ ಏನಿಲ್ಲ, ಸೈಟ್ ಇಲ್ಲ. ಉಚಿತವಾಗಿ ಈ ಲೋಕದಲ್ಲಿ ನನ್ನವಳು ನನ್ನವನು ನೀನಾದ ಮೇಲೆ ನಿನಗೆ ನಾನೇ ಮನೆ ಕಟ್ಟಿ ಭವ್ಯವಾದಂಥ ಒಂದು ಮನೆಯನ್ನು ತಯಾರು ಮಾಡಿದ್ದೇನೆ ಎಂಬುದಾಗಿ ಹೇಳಿದಂಥ ಯೇಸು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಪ್ರಾರ್ಥಿಸಬೇಕು ಎಲ್ಲವೂ ನನಗೆ ತಿಳಿದಿದೆ. ನಾನು ನಿನಗೆ ಉಚಿತವಾಗಿ ನಿನಗೆ ಒಂದು ಮನೆ, ದೊಡ್ಡ ಮನೆ, ಒಂದು ಸೈಟನ್ನು ಕೊಡ್ತೇನೆ. ಅದು ಮಾತ್ರ ಅಲ್ಲ, ನಿನ್ನ ಮನೆಯಲ್ಲಿ ಸಿಂಹಾಸನವನ್ನು ನಾನು ರೆಡಿ ಮಾಡಿದ್ದೇನೆ. ಯಾವುದು ಬೇಕು ಲೋಕದಲ್ಲಿ ನಿಮಗೆ ಸಿಂಹಾಸನ? ನನಗೂ ನಿನಗೆ ಯಾವುದೂ ಇಲ್ಲ, ಬಿಷಪ್ಗೂ ಇಲ್ಲ, ಪೋಪ್ಗೂ ಇಲ್ಲ. ರಾಜವಂಶದವರಿಗೆ ಮಾತ್ರ ಸಿಂಹಾಸನ. ಆದರೆ ದೇವರ ಮಕ್ಕಳಿಗೆ, ಯಾರು ಪ್ರೀತಿಯಿಂದ ಕಡೇ ನಿಮಿಷದವರೆಗೂ ಕ್ರಿಸ್ತನಲ್ಲಿ ವಿಶ್ವಾಸ ಉಳ್ಳವರು, ಕ್ರಿಸ್ತನಿಗೆ ನಂಬಿಕೆ ಉಳ್ಳವರು, ಕ್ರಿಸ್ತನಲ್ಲಿ ಭರವಸೆ ಇಟ್ಟವರು, ಅವರಿಗೆ ಪರಲೋಕದಲ್ಲಿ ಒಂದು ಸಿಂಹಾಸನ ಇದೆ. ಅದು ಯಾರು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಲಂಚ ಕೊಟ್ಟೋ ಇಲ್ಲ ನಿಮ್ಮ ಸಿಂಹಾಸನ ಇನ್ನೊಬ್ಬರಿಗೆ ಕೊಡುವಂಥದ್ದು ಅಲ್ಲ. ದೇವರು ನಿಮಗೆ ವಾಗ್ದಾನ ಮಾಡಿದಂಥ ವಾಗ್ದಾನದ ಮೇರೆಗೆ ನಿಮಗೆ ಅಮೂಲ್ಯವಾದಂಥ ಒಂದು ಸಿಂಹಾಸನವನ್ನು ತಯಾರು ಮಾಡಿಟ್ಟಂಥ ಸಿಂಹಾಸನ ದಯವಿಟ್ಟು ಕಳ್ಕೊಳ್ಬೇಡ್ರಿ. ಈ ಲೋಕದ ಜನಕ್ಕಾಗಿ ಕಳ್ಕೊಳ್ಬೇಡ್ರಿ, ಲೋಕದ ಆಮಿಷಗಳಿಗಾಗಿ ಕಳ್ಕೊಳ್ಬೇಡ್ರಿ. ಏಕೆಂದರೆ ಲೋಕವು ಕ್ಷಣ ಸುಖಕ್ಕಾಗಿ, ಲೋಕವು ಕ್ಷಣದ ಸುಖಕ್ಕಾಗಿ, ಲೋಕದ ಜನಕ್ಕೆ ಭಯಪಟ್ಟಂಥ ನಿನ್ನ ಶರೀರ, ನಿನ್ನ ಆತ್ಮ, ಪ್ರಾಣ ಹೋದ್ಮೇಲೆ ಈ ಲೋಕದಲ್ಲಿ ಯಾರು ನಿಮ್ಮನ್ನು ಸಂರಕ್ಷಿಸಲಿಕ್ಕೆ ಬರೋದಿಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಳ್ರಿ. ಅದಕ್ಕಾಗಿಯೇ ಯೇಸು ಈ ಲೋಕಕ್ಕೆ ಬಂದದ್ದು. ಅದಕ್ಕಾಗಿಯೇ ತಂದೆಯಿಂದ ಬೇರ್ಪಟ್ಟು ದುಂದುಗಾರನ ಮಗನ ಸಾಮರ್ಥ್ಯನ ನಾವು ಕೇಳುವಾಗ, ತಂದೆಯು ಇವನು ಹೋಗುವಾಗಲೇ, ಆಸ್ತಿ ಕೇಳಿ ಕಳಿಸುವಾಗಲೇ, ತಂದೆ ಯಾವತ್ತಿದ್ರೂ ನನ್ನ ಹತ್ರ ಬರ್ತಾರೆ ಎಂಬುದಾಗಿ, ಯಾವತ್ತಿದ್ರೂ ಈ ಮಗ ಭೂಮಿ ಗುಂಡಾಗಿದ್ದ ನನ್ನ ಹತ್ರ ಬಂದೇ ಬರಬೇಕೆಂಬುದಾಗಿ ತೀರ್ಮಾನಿಸಿದಂಥ ಆ ಕ್ಷಣವೇ ಕ್ಷಮಿಸಿ ಕಳಿಸಿಕೊಟ್ಟಂಥ ದೇವನು. ಆ ಕ್ಷಮಿಸಿ ಕಳಿಸಿಕೊಟ್ಟಂಥದ್ದು ಯೇಸುವೆ ನಮ್ಮೆಲ್ಲರಿಗೂ ಇವತ್ತಿಗೂ ನನ್ನಿಂದ ಬೇರ್ಪಟ್ಟು ಹೋಗ್ಬೇಡ, ನನ್ನಿಂದ ಬೇರ್ಪಟ್ಟು ಹೋಗ್ಬೇಡ. ನಿನ್ನ ದುರಭ್ಯಾಸ, ಕುಡಿತೀಯಾ, ಸಿಗರೆಟ್ ಸೇತ್ತೀಯಾ, ನಿನ್ನ ಲೋಕದಲ್ಲಿ ಅನೇಕ ಪಾಪಗಳನ್ನು ಮಾಡ್ತೀವಿ, ಏನು ಪ್ರಯೋಜನ? ದೇವ್ರು ಕೇಳ್ತಾರೆ, ಏನು ಪ್ರಯೋಜನ? ಚಾಡಿ ಹೇಳಿ ಏನು ಪ್ರಯೋಜನ? ವೈರಾಗ್ಯ ಇಟ್ಟು ಏನು ಪ್ರಯೋಜನ? ಕ್ಷಮಿಸದೇ ಇದ್ದಂಥ ಪ್ರಯೋಜನ ಏನು? ಈ ರೀತಿಯಲ್ಲಿ ಹಲವಾರು ಪಾಪಗಳು ನಿನ್ನನ್ನು ನಾಶನಕ್ಕೆ ಕೊಂಡು ಹೋಗುವಂಥ ಪಾಪದಿಂದ ಒಂದು ಮೇಲೆ ಬಾ. ಫಸ್ಟ್ ದೀನತೆ ಕಲ್ತ್ಕೊಳ್ರಿ. ಯಾವಾಗ ದೀನತೆ ಇದೆಯೋ, ಎಸ್ ನಾನು ಇದನ್ನು ಬಿಡ್ತೇನೆ, ತೀರ್ಮಾನ ಗಟ್ಟಿ ತೀರ್ಮಾನ ಇರಲಿ. ಆ ತೀರ್ಮಾನವು ನಿಮ್ಮದಾಗಿರಲಿ. ಕಡೆಯದಾಗಿ 2 ವಾಕ್ಯವನ್ನು ನೋಡೋಣ. ಒಂದು ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 28-29. ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 28-29 ವಾಕ್ಯ. ಯೋಹಾನನು ಸ್ಥಾನ ದೀಕ್ಷೆ ಕೊಡುತ್ತಿದ್ದ ಜೋರ್ಡಾನ್ ನದಿಯ, ಸ್ವಲ್ಪ ಜೋರಾಗಿ ಓದಿ.
ಯೋವಾನನು ಹ್ಮ್ ಸ್ಥಾನದೀಕ್ಷೆ ಕೊಡುತ್ತಿದ್ದ ಜೋರ್ಡಾನ್ ನದಿಯ ಆಚೆಯ ದಡದಲ್ಲಿದ್ದ ಹ್ಮ್ ಬೆತಾನಿಯಾ ಎಂಬಲ್ಲಿ ಇದೆಲ್ಲವೂ ನಡೆಯಿತು. ಹ್ಮ್ ಮರುದಿನ ಯೋವಾನನು ತಾನಿದ್ದಲ್ಲಿಗೆ ಬರುತ್ತಿದ್ದ ಯೇಸುವನ್ನು ಕಂಡು, ಯೇಸುವನ್ನ ಕಂಡು ಯೋಹಾನನು ಇಗೋ ನೋಡಿ, ಇಗೋ ನೋಡಿ, ಬಲಿಯ ಅರ್ಪಣೆಗಾಗಿ ಬಲಿಯ ಅರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಕುರಿಮರಿ ಲೋಕದ ಪಾಪಗಳನ್ನು ಯಾವ ಲೋಕದ ಪಾಪವನ್ನು. ಹಾಗಾದ್ರೆ ಪಾಪಗಳು ಅಂತ ಹೇಳಿಲ್ಲ. ಲಿಸನ್, ಇನ್ನೊಂದ್ಸಲ ಓದಿ ಬರೋದು ಸರಿಯಾಗಿ. ಲೋಕದ ಪಾಪಗಳನ್ನು ಲೋಕದ ಪಾಪವನ್ನು ಪರಿಹರಿಸಲು ಇವರು ನನ್ನ ಬಳಿಕ ಬಂದವರಾದರೂ ನನಗಿಂತಲೂ ಮೊದಲೇ ಇದ್ದವರು. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 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 ಈ ಲೋಕದ ಪಾಪ ನನ್ನಿಂದ ತೆಗೆಯಲು ಮೊದಲೇ ಇದ್ದಂತ ಈ ಯೇಸು ತಂದೆಯೂ ಸರಿ, ಮಗನೂ ಸರಿ, ಪರಿಶುದ್ಧಾತ್ಮನೂ ಸರಿ, ತ್ರಯೇಕತ್ವದಲ್ಲಿರುವಂಥ ಈ ದೇವನು, ತ್ರಯೇಕತ್ವದ ಈ ಪರಿಶುದ್ಧ ಸಾನ್ನಿಧ್ಯ ನಿನ್ನ ಜೀವಿತವನ್ನು ಅದ್ದಲು ಬದ್ದಲು ಮಾಡದೆ ನಿನ್ನನ್ನು ಸಂರಕ್ಷಿಸುವಂಥ ಒಂದು ಸಂರಕ್ಷಕ ಯೇಸು. ಇಷ್ಟು ನಿನ್ನ ಜೀವಿತದಲ್ಲಿ ಧೈರ್ಯವಾಗಿ ನಿನ್ನನ್ನು ರಕ್ಷಿಸ್ತೇನೆ ಎಂಬುದಾಗಿ ಹೇಳುವಂಥ ನಿನ್ನ ಗಂಡನೋ, ನಿನ್ನ ಹೆಂಡತಿಯೋ, ನಿನ್ನ ತಂದೆಯೋ, ನಿನ್ನ ತಾಯಿಯ ಯಾವ ಕೈಯಲ್ಲೂ, ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಆಗ್ತದಾ? ನಾನು ನಿನ್ನ ರಕ್ಷಿಸ್ತೇನೆ ಅಂತ ಹೇಳಲಿಕ್ಕೆ ಯಾರಾದರೂ ಇಲ್ಲಿ ಗಂಡ ಹೆಂಡತಿಯೋ ತಂದೆ ತಾಯಿಯೋ ಹೇಳಲಿಕ್ಕೆ ಸಾಧ್ಯನಾ? ಹಲೋ, ಒಂದೇ ಒಂದು ರೋಗ ಬಂದರೆ ಹೆಂಡತಿ ತುಂಬ ಪ್ರೀತಿ ಇರ್ತಕ್ಕಂಥ ಒಂದು ಗಂಡ ಹೆಂಡತಿ ಅನ್ಕೊಳ್ರಿ, ನಿಮ್ಮಲ್ಲಿ ಗಂಡನ ಬಿಟ್ಟು ನೀವಿರಲ್ಲ, ಹೆಂಡತಿನ ಬಿಟ್ಟು ಗಂಡ ಇರಲ್ಲ, ತಂದೆ ತಾಯಿನ ಬಿಟ್ಟು ಮಕ್ಕಳು ಇರಲ್ಲ. ಅಂಥವ್ರು ನಿಮಗೇನಾದರೂ ಬಂದಿಲ್ಲ ಅನ್ಕೊಳ್ರಿ, ಕ್ಯಾನ್ಸರ್ ಬಂತು, ಏನು ಬ್ರದರ್ ಹೋಗಿ ಹೋಗಿ ಒಳ್ಳೆ ಒಳ್ಳೆ ರೋಗನೇ ಹೇಳ್ತಾ ಇದ್ದೀರ ನಮಗೆ ಅಂತ. ಬಂದಿಲ್ಲ, ಬರೋದು ಬೇಡ ಅನ್ಕೊಳ್ರಿ. ಅಯ್ಯೋ ನನ್ನ ಗಂಡನಿಗೆ ಕ್ಯಾನ್ಸರಾ, ಅಯ್ಯೋ ನನ್ನ ಹೆಂಡತಿಗೆ ಕ್ಯಾನ್ಸರಾ, ಅಯ್ಯೋ ನನ್ನ ಮಕ್ಕಳಿಗೆ ಕ್ಯಾನ್ಸರಾ, ಇದು ನಂದು ಕ್ಯಾನ್ಸರ್ ಸ್ವಲ್ಪ ಅರ್ಧ ತಗೋ ಅಂತ ಹೇಳಿ ಗಂಡನಿಗೆ ಕೊಡೋಕೋ, ಹೆಂಡತಿ ಕೊಡೋಕೋ, ಇಲ್ಲ ಮಕ್ಕಳಿಗೆ ಕೊಡೋಕೋ, ಮಕ್ಕಳಿಗೆ ಬಂದಿದ್ದು ತಂದೆ ತಾಯಿ ತಗೊಳ್ಳೋಕೆ ಯಾರಿಂದಲೂ ಸಾಧ್ಯನಾ? ಹಲೋ ಹಲೋ, ಇಲ್ಲ. ನಿಮ್ಮ ಒಂದು ಹೆಡ್ಡೇಕ್, ತಲೆ ನೋವನ್ನು ಸಹ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ನೋವು ನನಗೆ, ನನ್ನ ಸಂತೋಷ ನನಗೆ, ನನ್ನ ಸುಖ ನನಗೆ, ನನ್ನ ಪರಲೋಕ ನನಗೆ. ಇಂಡಿವಿಜುವಲ್. ಯಾವ ಕಾರಣಕ್ಕೂ ಗಂಡನ ನೋಡಿ, ಇಲ್ಲ ಹೆಂಡತಿ ನೋಡಿ, ಮಕ್ಕಳ ನೋಡಿ, ಕುಟುಂಬ ನೋಡಿ ಮೋಕ್ಷಕ್ಕೆ ನಮಗೆ ಎಂಟ್ರಿ ಇಲ್ಲ. ಅವನವನ ಕೃತ್ಯ. ನೀನು ಗುಪ್ತವಾಗಿ ಯಾರು ನೋಡಿಲ್ಲ, ಯಾರು ನೋಡದೇನೆ ಈ ಹುಡುಗ ಲವ್ ಮಾಡಿದ್ದು, ಯಾರು ಗೊತ್ತಿಲ್ಲ, ಸತ್ತಾಗ್ಲೇ ಗೊತ್ತು ಈ ಹುಡುಗ ಡೆತ್ ನೋಟ್ ಬರ್ದಿದ್ದು. ಕಾರಣ ಯಾಕೆಂದರೆ ಕ್ಲೂ ಕೊಡ್ತಾ ಇದ್ರಂತೆ ಅವ್ರ ತಂದೆ ತಾಯಿ, ಈ ಥರ ಕೇಳ್ತಾ ಇದ್ದೀನಿ, ಯಾರೋ ನಮ್ಮ ಇದರಲ್ಲಿ ಮಾಡಂಗಿಲ್ಲ, ಹಂಗೆ ಹಿಂಗೆ ಅಂತೇಳಿ ಕ್ಲೂ ಕೊಡ್ತಾ ಇದ್ದೀವಿ. ಡೆತ್ ನೋಟ್ ಬರೆದು ಸತ್ತೋದ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ ಹೇಳ್ತದೆ, ನಮ್ಮನ್ನು ನಾಶನದಿಂದ ನಿಮ್ಮನ್ನು ತಪ್ಪಿಸೋದಕ್ಕಾಗಿ ನಾನು ಈ ಲೋಕಕ್ಕೆ ಬಂದದ್ದು. ನಾನು ಈ ಲೋಕಕ್ಕೆ ಬಂದದ್ದು ಇದೇ ಉದ್ದೇಶ. ನೀವು ನರಕಕ್ಕೆ ಹೋಗಬಾರದು. ನರಕಕ್ಕೆ ಹೋಗದೆ ಸ್ವರ್ಗೀಯ ಪಿತನ ಸಮ್ಮುಖದಲ್ಲಿ ನನ್ನೊಂದಿಗೆ ಆನಂದಿಸಬೇಕು. ನಾವು ಸ್ವಾತಂತ್ರ್ಯರಾಗಬೇಕು. ಇಲ್ಲಿ ಸ್ವಾತಂತ್ರ್ಯ ಇಲ್ಲ. ಯಾರಿಗಾದ್ರೂ ಫ್ರೀಡಮ್ ಇದೆಯಾ? ಹಲೋ, ನನಗೇನು ಲೋಕದಲ್ಲಿ ಯಾವ ಚಿಂತೆ, ಯಾವ ತೊಂದರೆ, ಯಾವುದು ರಿಸ್ಟ್ರಿಕ್ಷನ್ ಇಲ್ಲ. ನಾನು ಹೆಂಗೆ ಬೇಕಾದ್ರೂ ಹೋಗ್ತೀನಿ, ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಆಗ್ತದಾ? ಹೋಗ್ಬೋದಾ? ನಿಮ್ಗೆ ಏನೇ ಇರಲಿ ಕಾನೂನು ಚೌಕಟ್ಟಲ್ಲೇ ಇರಬೇಕು. ಕಾನೂನು ಚೌಕಟ್ಟು ಮೀರಿದ್ರೆ ನಮ್ಮನ್ನು ಹಿಡಿತಾರೆ, ಜೈಲಿಗೆ ಹಾಕ್ಬಿಡ್ತಾರೆ. ದೇವನಲ್ಲಿ, ಯೇಸು ಕ್ರಿಸ್ತನಲ್ಲಿ ನೀನು ಒಪ್ಪಿಸಿಕೊಟ್ಟಾಗ ನೀನು ಸ್ವಾತಂತ್ರ್ಯವುಳ್ಳವನಾಗ್ತಿ. ಸ್ವಾತಂತ್ರ್ಯವು ನಿನ್ನನ್ನು ರಕ್ಷಿಸುವಂಥದ್ದು,
ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಅದಕ್ಕಾಗಿ ಪ್ರಿಯರೇ, ಯೇಸು ಕ್ರಿಸ್ತನ ಸಂದೇಶಕ್ಕೆ ಯಾವ ಕಾರಣಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು. ಅದಕ್ಕೆ ಬಂದರೆ ಅನೇಕ ಜನಾಂಗಕ್ಕೆ ಅಯ್ಯೋ ಇವರೆಲ್ಲ ಯೇಸು ಕ್ರಿಸ್ತನ ಹತ್ರ ಹೋಗ್ತಾರಲ್ಲ, ಯೇಸು ಕ್ರಿಸ್ತನ ಸಂದೇಶವನ್ನು ಕೇಳ್ತಾರಲ್ಲ, ಯೇಸು ಕ್ರಿಸ್ತನಲ್ಲಿ ಇವರು ಮೆಲಿನವಾಗ್ತಾರಲ್ಲ ಎಂಬ ಹೊಟ್ಟೆ ಕಿಚ್ಚು ನಾನಾ ಪ್ರಶ್ನೆಗಳು ಬಂದು ಅನೇಕ ರೀತಿಯಲ್ಲಿ ಇನ್ನು ಹೋಗ್ತಾ 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 ಭಯಂಕರವಾದಂಥ ಲೋಕದ ನಾನಾ ರೀತಿಯ ನಾನಾ ಥರದ ಲೋಕದ ಶಕ್ತಿಗಳು ನಮ್ಮನ್ನು ಆಕ್ರಮಿಸಿಕೊಳ್ಳ. ಅದಕ್ಕಾಗಿ ಈ ಅಂತ್ಯ ದಿನಗಳಲ್ಲಿ ಹೆಚ್ಚಾಗಿ ಪ್ರಾರ್ಥಿಸ್ತವೆ. ಕೆಟ್ಟದ್ದನ್ನು ತೊರೆದು ಪರಿಶುದ್ಧತೆಯಲ್ಲಿ ಜೀವಿಸಿ. ಪರಿಶುದ್ಧತೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ರಕ್ಷಿಸು. ಪರಿಶುದ್ಧತೆ ನಿಮ್ಮನ್ನು ಕಾಪಾಡುವಂಥದ್ದು. ಪರಿಶುದ್ಧತೆ ನಿಮ್ಮ ಕುಟುಂಬದಲ್ಲಿ ಒಂದೊಂದು ಕ್ಷಣವೂ ದೇವನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸುವಂಥದ್ದು. ಅದಕ್ಕಾಗಿ ಕಡೆಯದಾಗಿ ಒಂದು ವಾಕ್ಯ ನೋಡೋಣ. ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 30-31 ವಾಕ್ಯ. ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ. ಲೋಕದ ಪಾಪವನ್ನು ಪರಿಹರಿಸುವವರು ಇವರೇ. ಇವರ ನನ್ನ ಬಳಿಕ ಬಂದವರಾದರೂ ನನಗಿಂತಲೂ ಮೊದಲೇ ಇದ್ದವರು. ಆದುದರಿಂದ ಇವರು ನನಗಿಂತಲೂ ಶ್ರೇಷ್ಠರು ಎಂದು ನಾನು ಹೇಳಿದುದು ಇವರನ್ನು ಕುರಿತೇ. ಸ್ನಾನಿಕ ಯೋಹಾನ ಈ ರೀತಿಯಾಗಿ ನುಡಿಯುವಂಥದ್ದು. ಲೋಕದ ಪಾಪವನ್ನ ಪರಿಹರಿಸಲು ಬಂದವರು ಇವರು. ಅದಕ್ಕಾಗಿ ನಿಮ್ಮ ಪಾಪಗಳನ್ನು ದೇವನ ಕರಗಳಿಗೆ ಸಮರ್ಪಿಸಿಕೊಡಿ. ನಮ್ಮ ಪಾಪಕ್ಕೆ ಪರಿಹಾರ ಯೇಸು ಕ್ರಿಸ್ತನಲ್ಲೇ. ಎಲ್ಲರ ಎದ್ದು ನಿಲ್ಲೋಣ. ನಿಮ್ಮ ಬೇಡಿಕೆ ಕೋರಿಕೆಗಳನ್ನು ಕರ್ತನ ಸಮ್ಮುಖಕ್ಕೆ ಸಮರ್ಪಿಸಿಕೊಡಿ. ನಿಮ್ಮ ಕುಟುಂಬಗಳನ್ನು ಜ್ಞಾಪಿಸಿಕೊಳ್ಳ್ರಿ. ನಮ್ಮ ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳು, ಲೋಕದಲ್ಲಿ ಹಲವಾರು ಸಮಸ್ಯೆಗಳು, ಎಲ್ಲಿ ನೋಡಿಯೂ ಅಸಮಾಧಾನ, ತಂದೆ ತಾಯಿಯ ಮಾತನ್ನು ಕೇಳದಂಥ ಮಕ್ಕಳು, ಕುಟುಂಬದಲ್ಲಿ ಕಲಹ, ವೈರಾಗ್ಯ, ಹಗೆತನ, ಮತ್ಸರ, ದ್ವೇಷ, ಸಕಲ ಈ ಲೋಕದ ಪಾಪ ಶಾಪಗಳಿಂದ ತುಂಬಿರ್ತಕ್ಕಂಥ ಈ ಆಧುನಿಕ ಲೋಕದಲ್ಲಿ ದೇವರು ನಮ್ಮೆಲ್ಲರನ್ನ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸಿ. ದೇವರು ನಮ್ಮನ್ನು ಈ ರಾತ್ರಿ ಸ್ಪರ್ಶಿಸಲಿ. ನಮ್ಮ ಒಬ್ಬೊಬ್ಬರ ಕಣ್ಣೀರನ್ನು ನೋಡುವಂಥದ್ದು ಮನುಷ್ಯನಲ್ಲ, ದೇವರು. ನಿಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ನಿಮ್ಮ ಬೇಡಿಕೆ ಕೋರಿಕೆಗಳನ್ನು ಕರ್ತನಿಗೆ ಸಮರ್ಪಿಸಿಕೊಳ್ಳಿ. ಎಲ್ಲರೂ ಸಂಪೂರ್ಣ ಕಣ್ಣುಗಳನ್ನು ಮುಚ್ಚಿ ಆ ಸರ್ವಶಕ್ತ ದೇವನಲ್ಲಿ, ಕರ್ತನೇ, ನನ್ನನ್ನೇ ನಾನು ಒಪ್ಪಿಸಿಕೊಡ್ತಿದ್ದೇನೆ, ನನ್ನನ್ನು ಬಿಟ್ಟು ಕೊಡ್ತಿದ್ದೇನೆ ಸ್ವಾಮಿ, ನನ್ನನ್ನು ಅನುಗ್ರಹಿಸಿ ಎಂಬುದಾಗಿ ಕೇಳಿಕೊಳ್ಳಿ. ಇದು ನಾನು ಹೊತ್ತು ತಂದಿರುವಂಥ ಅನೇಕ ಭಾರಗಳು, ನನ್ನ ಕುಟುಂಬದಲ್ಲಿರುವಂಥ ನಾನಾ ಪ್ರಶ್ನೆಗಳು, ನನ್ನ ಮಕ್ಕಳು, ಇದೋ ನನ್ನ ತಂದೆ, ನನ್ನ ತಾಯಿಯೋ, ಇಲ್ಲ ನನ್ನ ಗಂಡ, ನನ್ನ ಹೆಂಡತಿ, ನಮ್ಮ ಮಧ್ಯದಲ್ಲಿ ನಾನಾ ಕಲಹ, ನಾನಾ ರೀತಿಯಾದಂಥ ನಾನು ಎಂಬ ಮನೋಭಾವ ಹಾಗೂ ಪಾಪಕ್ಕೆ ಅಡ್ಡ ಮಾಡಿರೋ, ಪರಿಶುದ್ಧತೆಯಲ್ಲಿ ಅಡ್ಡಪಡಿಸಿರುವಂಥ ನನ್ನ ಪಾಪಗಳು, ದ್ವೇಷ, ಕ್ಷಮಿಸಲಾರದಂಥ ನನ್ನ ಅವಸ್ಥೆಗಳು, ಇದೆಲ್ಲವನ್ನು ನಿನ್ನ ಕರಗಳಿಗೆ ಬಿಟ್ಟು ಕೊಡ್ತಿದ್ದೇನೆ. ನನ್ನನ್ನು ಈ ಕ್ಷಣ ನಿನ್ನ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ಎಂಬುದಾಗಿ ಯೇಸು ಕ್ರಿಸ್ತನು ಸುರಿಸಿದಂಥ ಅಮೂಲ್ಯವಾದ ರಕ್ತದಲ್ಲಿ ತೊಳೆದುಕೊಳ್ಳ್ರಿ. ಬರುವಂಥ ದೊಡ್ಡ ಅಪಘಾತದಿಂದ ನಿಮ್ಮನ್ನೇ ರಕ್ಷಿಸಿಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನ ಸ್ವಾರ್ಥಿಯು ನಿನ್ನ ಹೃದಯವನ್ನ ಸ್ಪರ್ಶಿಸಲಿ. ನಿನ್ನ ಹೃದಯವನ್ನ ಸ್ಪರ್ಶಿಸುವುದು ಮಾತ್ರವಲ್ಲ, ನಿನ್ನ ಕುಟುಂಬದಲ್ಲಿ ನಿನ್ನಿಂದ ರಕ್ಷಣೆ ಹೊಂದಿಕೊಳ್ಳಲು. ನಿನ್ನ ಪ್ರಾರ್ಥನೆ ಅಮೂಲ್ಯವಾದದ್ದು ಪ್ರಿಯ ಮಗಳೇ, ಮಗನೇ. ನನ್ನ ಮುಂದೆ ನಿನ್ನ ಆತ್ಮವು ಸಂರಕ್ಷಣೆ ಹೊಂದಿಕೊಳ್ಳುವುದಕ್ಕಾಗಿಯೇ ಇದೋ ನನ್ನ ವಾಕ್ಯವನ್ನ ನಿನ್ನ ಹೃದಯದಲ್ಲಿ ಬರೆಯಲ್ಪಟ್ಟಿದ್ದೆ ಎಂದು ಸ್ವೀಕರಿಸಿ.
ಅದಕ್ಕಾಗಿ ಈ 140 ಕೋಟಿ ಜನರ ಮಧ್ಯದಲ್ಲಿ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನಾನು ನಿನ್ನನ್ನು ನನ್ನ ಮಗಳು ನನ್ನ ಮಗನು ಎಂಬುದಾಗಿ ತೀರ್ಮಾನಿಸಿದ್ದೇನೆ. ನಿಂತ ಜಾಗವು ಅತಿ ಪರಿಶುದ್ಧ, ಏಕೆಂದರೆ ನಾನು ನಿನ್ನ ಪಾಪಕ್ಕೆ ಇದೋ ಲೋಕದಲ್ಲಿ ಬಿಡುಗಡೆಯನ್ನು ಕೊಡುವುದಕ್ಕಾಗಿ, ನಿನಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನ ಕೊಡುವುದಕ್ಕಾಗಿ ನಾನು ಬಂದಿದ್ದೇನೆ. ನನ್ನ ಪರಿಶುದ್ಧವಾದ ತ್ಯಾಗವೇ ನಿನಗೆ ಬಿಡುಗಡೆ, ನಿನಗೆ ಬಿಡುಗಡೆ, ನಿನಗೆ ಸಂರಕ್ಷಣೆ. ಒಪ್ಪಿಸಿಕೊಡಿ ನಿಮ್ಮ ಅಗತ್ಯ ಕಾರ್ಯಗಳನ್ನ, ಬಿಟ್ಟುಕೊಡಿ ದೇವನಿಗೆ. ಯೇಸು ಈ ರಾತ್ರಿ ನಿಮ್ಮನ್ನು ಸ್ಪರ್ಶಿಸಲಿಕ್ಕಿದ್ದಾರೆ. ಅನೇಕ ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕಿದ್ದಾರೆ. ಯೇಸು ನಿಂತ ಈ ನಿಮ್ಮ ಒಂದೊಂದು ಕ್ಷಣದ ಅವಸ್ಥೆಯನ್ನ ಗುಣಪಡಿಸುವಂತ ದೇವನು, ವೈದ್ಯನು ಹಾಗೂ ಔಷಧಿಯು ಸಕಲವು ಆತನೇದೆ, ಆತನಿಂದಲೇ. ಅದಕ್ಕಾಗಿ ಆ ಕ್ರಿಸ್ತನನ್ನ ಸಂಪೂರ್ಣ ನಮ್ಮನ್ನೇ ಬಿಟ್ಟು ಕೊಡುತ್ತಾ ಆತನಿಗೆ ಈ ಗೀತೆಯೊಂದಿಗೆ ನಾವೆಲ್ಲರೂ ಸೇರಿ ಆ ಕರ್ತನನ್ನ ಆರಾಧಿಸೋಣ, ಆತನನ್ನ ನಾವು ಸ್ತುತಿಸೋಣ. ಆತನೇ ನಮ್ಮ ಸಂರಕ್ಷಕ ಎಂಬುದಾಗಿ ತೀರ್ಮಾನಿಸುತ್ತಾ ಅಂತರಾಳದೊಂದಿಗೆ ಗೀತೆಯೊಂದಿಗೆ ನಾವೆಲ್ಲರೂ ಸೇರಿ ಆರಾಧಿಸೋಣ. ಯೇಸು ಮುಟ್ಟುತ್ತಿದ್ದಾನೆ. ಕರ್ತನೆ ಅನುಗ್ರಹಿಸು, ಆಶೀರ್ವದಿಸು ಕರ್ತನೆ. ಸಮಾಧಾನ ಇಲ್ಲದಂತ 16 ಜನರನ್ನು ಯೇಸು ಮುಟ್ಟುತ್ತಿದ್ದಾನೆ. 16 ಜನರು ಯೇಸು ಸಂರಕ್ಷಣೆಯಲ್ಲಿದ್ದಾರೆ. ಕರ್ತನೆ ನಿನ್ನ ಕಾರ್ಯಕ್ಕಾಗಿ, ನಿನ್ನ ತೀರ್ಮಾನಕ್ಕಾಗಿ ಸ್ತೋತ್ರ ಕರ್ತನೆ. ದ್ವೇಷ, ವೈರಾಗ್ಯ ಕ್ಷಮಿಸಲು ಸಾಧ್ಯವಿಲ್ಲದಂತ 5 ಯೇಸು ಮುಟ್ಟುತ್ತಿದ್ದಾರೆ. ಕರ್ತನೆ ಅನುಗ್ರಹಿಸು, ಅನುಗ್ರಹಿಸು ಕರ್ತನೆ, ಅನುಗ್ರಹಿಸು. ಮಾಟ ಮಂತ್ರ ಕಟ್ಟು ಶೂನ್ಯ ಮಾಯಿಗಳು ಯಾವ ಕಾರಣಕ್ಕೂ ನಿನ್ನನ್ನು ಮುಟ್ಟುವುದಿಲ್ಲ, ನಿನ್ನ ಗುಡಾರದ ಬಳಿಯಲ್ಲಿ ಸುಳಿಯುವುದಿಲ್ಲ ಎಂಬುದಾಗಿ ಇಲ್ಲಿ 12 ಜನರಿಗೆ ಯೇಸು ಆ ನಂಬಿಗಸ್ತನು ವಾಗ್ದಾನ ಮಾಡುತ್ತಿದ್ದಾನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮನೆ ಕಟ್ಟಿ ನಿಂತು ಹೋಗಿರುವಂತ ಮನೆ ಅದು ಎಬ್ಬಿಸಲ್ಪಡ್ತದೆ ಎಂಬುದಾಗಿ ದೇವನ ಸಂದೇಶ. ಕರ್ತನೆ ಅನುಗ್ರಹಿಸು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಬೇರ್ಪಡುವಂತ ಗಂಡ ಹೆಂಡತಿ ಯೇಸು ಅವರನ್ನು ಒಂದುಗೂಡಿಸಿ ಒಂದು ಪರಿಶುದ್ಧವಾದಂತ ಒಂದು ಕುಟುಂಬವಾಗಿ ಮಾರ್ಪಡಲು ತೀರ್ಮಾನಿಸಿದ್ದಾರೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಜೀಸಸ್. ಯೇಸುವಿನಲ್ಲಿ ನಂಬಿಕೆ ಕಳೆದುಕೊಂಡಂತ, ಯೇಸುವಿನ ನಾಮದಲ್ಲಿ ಅನೇಕ ರೀತಿಯಲ್ಲಿ ನೋವನ್ನು ಅನುಭವಿಸಿ ಇದು ಯೇಸುವಿನ ಬಳಿಗೆ ಹೋಗಬಾರದು ಎಂಬುದಾಗಿ ನಾನಾ ರೀತಿಯಲ್ಲಿ ಕಟ್ಟಪ್ಪಣೆ ಮಾಡಿದಂತ ಕುಟುಂಬದಲ್ಲಿ ಮೀರಿ ಬಂದಿರುವಂತ 4 ಯೇಸು ದೊಡ್ಡ ಒಂದು ವರದಾನವನ್ನು ಕೊಡುತ್ತಿದ್ದಾರೆ. ಇದೋ ನಾನು ನಿನ್ನನ್ನು ಕಾಪಾಡುತ್ತಿದ್ದವೇ ದೇವನು ಎಂಬುದಾಗಿ, ನಿನ್ನನ್ನು ಸಂರಕ್ಷಿಸಿದ್ದೇನೆಂಬುದಾಗಿ ದೇವನ ವಾಕ್ಯ. ದುಷ್ಟರ ಆ ಪರಿಶುದ್ಧವಾದ ಸಾನ್ನಿಧ್ಯಕ್ಕೆ ತಳ್ಳಿ ಹಾಕುವಂತ ದುಷ್ಟರಿಗೆ ನಾನು ತೀರ್ಮಾನಿಸ್ತೇನೆ ಎಂಬುದಾಗಿ ದೇವರ ಸಂದೇಶ. ಇಲ್ಲಿ ಪ್ರತಿಯೊಬ್ಬರನ್ನ ದೇವನ ಅನುಗ್ರಹಿಸಿದ್ದಾರೆ. ಬಿಟ್ಟು ಕೊಟ್ಟಾಗ ಇದೋ ದೇವನ ಮಹಿಮೆಯನ್ನು ನೀನು ಕಾಣುವೆ ಎಂಬುದಾಗಿ, ಬಿಟ್ಟು ಕೊಟ್ಟಾಗ ನೀನು ದೇವನ ಮಹಿಮೆಯನ್ನು ಅನುಭವಿಸ್ತೀಯ ಎಂಬುದಾಗಿ. ಕರ್ತನೇ, ನೀ ಮಾಡಿದಂತ ಸಕಲ ಉಪಕಾರಕ್ಕಾಗಿ, ನೀ ಕೊಟ್ಟಂತ ಒಂದೊಂದು ಸಂದೇಶಕ್ಕಾಗಿ ಸ್ತೋತ್ರ. ಒಂದು ದಿನ ನಾವು ಸಾಕ್ಷಿ ಹೇಳುವಂತ ದಿನಕ್ಕಾಗಿ ಸ್ತೋತ್ರ ಕರ್ತನೇ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮೆಲ್ಲರನ್ನ, ನಮ್ಮ ಕುಟುಂಬವನ್ನ, ನಾವು ಹೋಗುವಂತ ಜಾಗ, ಮಾತನಾಡುವಂತ ವ್ಯಕ್ತಿಗಳಲ್ಲಿ, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಂದೊಂದು ದಿನ ಒಂದೊಂದು ಕ್ಷಣವು ನಿನಗೆ ಒಂದು ಸಾಕ್ಷಿಯಾಗಿ ಬದುಕುವಂತ ನಮ್ಮ ದೇಹ ಮನಸ್ಸಾಕ್ಷಿಗಳನ್ನು ಸ್ಥಿರಪಡಿಸಿ ಪರಲೋಕದ ಸಾಮ್ರಾಜ್ಯಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾರ್ಪಡಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಂಧಿಸಿ ಪ್ರಾರ್ಥಿಸಿದ್ದೇನೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ. ಎಲ್ಲರೂ ಕರಗಳನ್ನು ಮೇಲೆ ಮಾಡುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೊಳಪಡಿಸಲಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಲಿ. ಪರಿಶುದ್ಧ ದೇವನೇ, ಜೀವದೊಡೆಯನೇ, ಇಂದು ನಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯದು. ನಮ್ಮ ಆಯುಸ್ಸಿನಲ್ಲಿ ಇದು ಕಡೇ ದಿನ, ಕಡೆ ರಾತ್ರಿ ಆಗಿರುವುದು. ಈ ದೇಹದಿಂದ ಆತ್ಮವು ಕಳಿಚಿ ಹೋದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿರಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ
ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ